ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ನ ನೋಡ್ತಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ತಡ ಮಾಡದೆ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ಅಜಿತ್ ಅಶ್ವಿನಿನ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಭೂಮಿಗೆ ಶ್ರವಣ್ದೆ ಚಿಂತೆ ಆಗತ್ತೆ. ಅತ್ತೆ, ದೊಡ್ಡ ಸಾಹೇಬ್ರಿಗೆ ಇವಾಗ ನಮ್ ಅಗತ್ಯ ತುಂಬಾನೇ ಇದೆ. ಈಗ ನಾವೆಲ್ಲರೂ ಹೋಗಿ ಅವ್ರಿಗೆ ಸಮಾಧಾನ ಮಾಡ್ಬೇಕು. ಬನ್ನಿ, ಈ ಅಶ್ವಿನಿ ವಿಚಾರದಲ್ಲಿ ಅವ್ರು ತುಂಬಾನೇ ಮನ್ಸನ್ನ ನೋಯಿಸ್ಕೊಂಡಿದ್ದಾರೆ. ಅವ್ರಿಗೆ ಸಮಾಧಾನ ಮಾಡೋಣ ಅಂತ ಭೂಮಿ ಹೇಳ್ಬೇಕಾದ್ರೆ, ಹೌದು, ಶ್ರವಣ ಇಷ್ಟು ದಿವ್ಸ ಆ ಹುಡುಗಿನ ತನ್ ಮಗಳು ಅಂತ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದ. ಈಗ ಸಡನ್ ಆಗಿ ಅವಳು ನನ್ ಮಗಳ ಅಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ಅವನ್ ಮನ್ಸಿಗೆ ಎಷ್ಟೊಂದು ನೋವಾಗಿರೋದಿಲ್ಲ. ಇಷ್ಟು ದಿನ ಶಾರದನ ಒಬ್ಳನ್ನೇ ಹುಡುಕಿದ್ರೆ ಮುಗೀತು ಅಂತ ಅನ್ಕೊಂಡ್ಬಿಟ್ಟಿದ್ದ. ಆದ್ರೆ ಈಗ ಮತ್ತೆ ಮಗಳನ್ನ ಹುಡುಕ್ಬೇಕು, ಅವಳು ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಅನ್ನೋ ಚಿಂತೆ ನನ್ ಮಗನ್ಗೆ ಕಾಡೋದಕ್ಕೆ ಶುರುವಾಗಿದೆ. ಪಾಪ ಅದೆಷ್ಟು ನೋವು ಪಡ್ತಿದಾನೋ ಏನೋ. ಶ್ರವಣ ಅಂತ ಹೇಳ್ಕೊಂಡು ಅಜ್ಜಿ ಶ್ರವಣ್ ರೂಮ್ ಹತ್ರ ಬರ್ತಾರೆ. ಆಗ ಶ್ರವಣ್ ಡೋರ್ನ ಲಾಕ್ ಮಾಡ್ಕೊಂಡಿರ್ತಾನೆ. ಇದನ್ನೆಲ್ಲ ನೋಡಿ ಮನೆಯವ್ರಿಗೆ ಗಾಬರಿ ಶುರು ಆಗತ್ತೆ. ಎಲ್ರೂ ಸೇರಿ ಡೋರ್ನ ತಡ್ತಿರ್ತಾರೆ. ದೊಡ್ಡ ಸಾಹೇಬ್ರೆ, ಡೋರ್ ಯಾಕೆ ಲಾಕ್ ಮಾಡ್ಕೊಂಡಿದೀರಾ? ಓಪನ್ ಮಾಡಿ, ನಾವ್ ನಿಮ್ ಹತ್ರ ಮಾತಾಡ್ಬೇಕು ಅಂತ ಭೂಮಿ ಹೇಳ್ಬೇಕಾದ್ರೆ, ಲೋ ಶ್ರವಣ, ಯಾಕೋ ಈ ರೀತಿ ಮಾಡ್ತಿದ್ಯಾ? ಡೋರ್ ಓಪನ್ ಮಾಡೋ, ನಮ್ಗೆ ತುಂಬಾ ಭಯ ಆಗ್ತಿದೆ ಕಣೋ, ಓಪನ್ ಮಾಡೋ ಪ್ಲೀಸ್ ಅಂತ ಸಂಗೀತ ಅವ್ರು ಹೇಳ್ತಿರ್ತಾರೆ. ದೊಡ್ಡ ಸಾಹೇಬ್ರೆ, ಏನಿದು, ನೀವ್ ಈ ರೀತಿ ರೂಮ್ ಒಳಗಡೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆಲ್ಲಾ ಭಯ ಆಗೋದಿಲ್ವಾ? ನಮ್ಗೆ ತುಂಬಾ ಆತಂಕ ಆಗ್ತಿದೆ. ದಯವಿಟ್ಟು ದೊಡ್ಡ ಸಾಹೇಬ್ರೆ ಬಾಗ್ಲೆ ತೆಗೀರಿ. ನಾನ್ ಹೇಳ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇದೆ ತಾನೆ? ಬಾಗ್ಲೆ ತೆಗೀರಿ ಸಾಹೇಬ್ರೆ ಅಂತ ಭೂಮಿ ಬಡ್ಕೊಳ್ತಾ ಇರ್ತಾಳೆ. ಮಾವ, ಆಗಿದ್ದಾಗೋಯ್ತು ಮಾವ. ನೋಡಿ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ತಾನೆ. ನೀವ್ ಇಷ್ಟೊಂದು ಸ್ಟ್ರಾಂಗ್ ಇದ್ದವ್ರು ಈ ರೀತಿ ಮಾಡಿದ್ರೆ ಹೇಗೆ? ಬನ್ನಿ ಬಾಗ್ಲೆ ತೆಗೀರಿ ಮಾವ ಅಂತ ನಚಿಕೇತ್ ಹೇಳ್ತಾ ಇರ್ತಾನೆ. ಶ್ರವಣ್, ಈ ರೀತಿ ನೀನ್ ಯಾಕೆ ಈ ರೀತಿ ಮಾಡ್ತಿದ್ಯಾ? ಮಾಡಿರೋದು ಮೋಸ ಅವಳಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ನೀನ್ ಆಚೆಗ್ ಬಾ ಅಂತ ರಾಮನಾರಾಯಣ್ ಹೇಳ್ತಿರ್ತಾನೆ. ನೋಡಿ, ನನ್ಗೇನು ಆಗಿಲ್ಲ, ನನ್ಗೆ ಯಾವ ಅಪಾಯನೂ ಆಗಿಲ್ಲ, ನಾನೇನು ಮಾಡ್ಕೊಳ್ಳೋದಿಲ್ಲ. ನಾನ್ ಸ್ವಲ್ಪ ಹೊತ್ತು ಒಂಟಿಯಾಗಿ ಆಗಿರ್ಬೇಕು ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ನನ್ನನ್ನೆಲ್ರು ಬಿಟ್ಟು ಸೈಡಿಗೆ ಹೊರಟೋಗ್ಬಿಡಿ, ನನ್ಗೆ ಯಾರು ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಶ್ರವಣ್ ರೂಮ್ ಒಳಗಡೆಯಿಂದಾನೆ ಎಲ್ರಿಗೂ ಉತ್ತರ ಕೊಡ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡು, ಅದು ಹಾಗಲ್ಲ ದೊಡ್ಡ ಸಾಹೇಬ್ರೆ, ಅದೇನಂದ್ರೆ ಅಂತ ಭೂಮಿ ಹೇಳೋದಕ್ ಹೋದಾಗ, ಭೂಮಿ ಬೇಡ ಬಿಡಮ್ಮ, ಅವನ್ಗೆ ಮನ್ಸಿಗೆ ತುಂಬಾನೇ ನೋವಾಗಿದೆ. ಸ್ವಲ್ಪ ಹೊತ್ತು ಅವ್ನ್ ಒಂಟಿಯಾಗಿದ್ರೆ ಅವನ್ಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಬಾ, ಅವನ್ಗೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಸಂಗೀತ ಅವರು ಭೂಮಿನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅಜಿತ್ ಅಶ್ವಿನಿನ ಸ್ಟೇಷನ್ಗೆ ಕರ್ಕೊಂಡ್ ಬರ್ಬೇಕಾದ್ರೆ, ಅಯ್ಯೋ ಇವಳನ್ ಯಾಕೆ ಕೇಳ್ಕೊಂಡ್ ಬರ್ತಾ ಇದಾರೆ? ಅಂದ್ರೆ ಇವಳು ಫ್ರಾಡ್ ಅಂತ ಸಾಹೇಬ್ರಿಗೆ ಗೊತ್ತಾಗೋಯ್ತಾ? ಒಳ್ಳೇದೇ ಆಯ್ತು. ಒಂದಲ್ಲ ಒಂದ್ ದಿವ್ಸ ಇವಳು ಇಂಥ ಪರಿಸ್ಥಿತಿಗೆ ಬಂದೇ ಬರ್ತಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಆದ್ರೆ ಇಷ್ಟ ಬೇಗ ಆಗತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಆದ್ರೆ ಇದ್ರ ಬಗ್ಗೆ ಭೂಮಿ ನನ್ಗೇನು ಹೇಳಲೇ ಇಲ್ವಲ್ಲ ಅಂತ ಲಕ್ಷ್ಮಿ ಅಕ್ಕ ಯೋಚನೆ ಮಾಡ್ಕೊಂಡು ಭೂಮಿಗೆ ಕಾಲ್ ಮಾಡಿ ಕೇಳ್ದಾಗ, ಭೂಮಿ ಎಲ್ಲಾ ವಿಷಯನೂ ಲಕ್ಷ್ಮಿ ಅಕ್ಕಂಗೆ ಹೇಳ್ತಾಳೆ. ಅಯ್ಯೋ ಹೌದಾ ಭೂಮಿ, ಎಂತೋಳಿರ್ಬೇಕು ಇವಳು. ಅಲ್ಲ, ನಿಮ್ ಮನೆಯವ್ರಿಗೆಲ್ರಿಗೂ ಗೊತ್ತೇ ಆಗ್ಲಿಲ್ಲ ನೋಡು ಇವಳು ನಾಟಕ ಮಾಡಿದ್ದು ಅಂತ. ಎಷ್ಟು ಧೈರ್ಯ ಇದ್ರೆ ಇಬ್ಬಿಬ್ರಿರೋ ಪೊಲೀಸ್ ಆಫೀಸರ್ ಮನೆಗ್ ಬಂದು ಇಷ್ಟು ದೊಡ್ಡ ಸುಳ್ಳು ಹೇಳ್ತಾಳಲ್ಲ. ಇವಳ ಧೈರ್ಯಕ್ಕೆ ಮೆಚ್ಚಲೇಬೇಕು ಭೂಮಿ. ಆದ್ರೂ ನಿಮ್ ಮನೆಯವರೆಲ್ಲ ಇವ್ರನ್ನ ಹೇಗ್ ನಂಬುದ್ರೋ ಗೊತ್ತಿಲ್ಲ ಅಂತ ಲಕ್ಷ್ಮಿ ಅಕ್ಕ ಹೇಳ್ಬೇಕಾದ್ರೆ, ಲಕ್ಷ್ಮಕ್ಕ, ಈ ಮನೇಲಿರೋರೆಲ್ರು ತುಂಬಾ ಮುಗ್ಧರು. ಮನಸ್ವಿನಿ ಹೇಗೋ ಕಳೆದೋಗಿದ್ಲಲ್ಲ, ಸಿಕ್ಕದ್ಲು ಅನ್ನೋ ಖುಷಿಲಿ ಎಲ್ರೂ ಇದ್ರು. ಅದು ಅಲ್ದೆ ಅವಳು ಚಿಕ್ಕ ಮಗು ಇದ್ದಾಗ ಉಪಯೋಗಿಸ್ತಿದ್ದು ವಸ್ತುಗಳನ್ನೆಲ್ಲ ಅವ್ರ ಕಣ್ಮುಂದೆ ನೋಡ್ದಾಗ ಇವಳೇ ನಮ್ ಮಗಳಿರ್ಬೋದು ಅಂತ ನಂಬಿಡ್ರು ಲಕ್ಷ್ಮಿ ಅಕ್ಕ ಅಂತ ಭೂಮಿ ಹೇಳ್ಬೇಕಾದ್ರೆ, ಆದ್ರೂ ಭೂಮಿ ಅವಳು ಒಬ್ಳೇ ಇಷ್ಟೊಂದೆಲ್ಲ ಮಾಡೋದಕ್ ಸಾಧ್ಯನಾ? ಅಥವಾ ಅವಳ ಜೊತೆ ಬೇರೆ ಯಾರಾದ್ರೂ ಇರ್ಬೋದಾ? ಅಂದ್ರೆ ನಿಮ್ ಪರಿಚಯದವ್ರು ಅಥವಾ ನಿಮ್ ಮನೇಲೋ ಯಾರಾದ್ರೂ ಅವಳಿಗೆ ಸಹಾಯ ಮಾಡ್ತಿರ್ಬೋದಾ ಅಂತ ಲಕ್ಷ್ಮಿ ಅಕ್ಕ ಹೇಳ್ಬೇಕಾದ್ರೆ, ನನ್ಗೂ ಗೊತ್ತಿಲ್ಲ ಲಕ್ಷ್ಮಕ್ಕ, ನೋಡೋಣ ಇರಿ, ಸಾಹೇಬ್ರು ಇವಾಗ ಅವಳನ್ನ ಎಳ್ಕೊಂಡ್ ಹೋಗಿದಾರಲ್ಲ, ಏನಾದ್ರೂ ಅವಳಿಂದ ಬಾಯ್ ಬಿಡಿಸ್ತಾರೆ ಅಂತ ಭೂಮಿ ಹೇಳ್ತಾ ಕಾಲ್ನ ಕಟ್ ಮಾಡ್ತಾಳೆ. ಇದನ್ನೆಲ್ಲ ದೇವಯಾನಿ ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಅಯ್ಯೋ ಏನಿದು, ನಾನ್ ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡ್ತಲ್ಲ. ಒಂದ್ ವೇಳೆ ಈ ಕೆಲ್ಸದಿಂದ ನಾನಿದೀನಿ ಅಂತ ಗೊತ್ತಾಗೋದ್ರೆ? ನೋನು, ಆ ರೀತಿ ಆಗ್ಬಾರ್ದು. ಆ ರೀತಿ ಏನಾದ್ರೂ ಆದ್ರೆ ನನ್ಗೆ ಇವ್ರು ಬಿಡ್ತಾರಾ? ಅಕಸ್ಮಾತ್ ಈ ಅಶ್ವಿನಿ ಏನಾದ್ರೂ ನನ್ ಹೆಸರನ್ನ ಬಾಯ್ ಬಿಟ್ರೆ ಏನ್ ಮಾಡ್ಲಿ? ಆ ಮುದ್ಕಿ ನನ್ನನ್ನಂತೂ ಈ ಮನೇಲಿ ಇರೋದಕ್ಕೆ ಬಿಡೋದಿಲ್ಲ. ಏನ್ ಮಾಡ್ಲಿ ಅಂತ ದೇವಯಾನಿ ಟೆನ್ಷನ್ ಅಲ್ಲೇ ಓಡಾಡ್ತಿರ್ತಾಳೆ. ಈ ಕಡೆ ಅಜಿತ್ ಅಶ್ವಿನಿನ ಸೆಲ್ ಒಳಗಡೆ ಹಾಕಿ ಅವಳ ಮುಂದೆ ಬಂದು ಕುತ್ಕೊಂಡು, ಈಗ್ಲಾದ್ರೂ ನಿಜ ಬೋಗಳು, ಯಾಕೆ ಈ ರೀತಿ ಮಾಡ್ದೆ? ಅಷ್ಟಕ್ಕೂ ನಮ್ ಮನೆಯಲ್ಲಿ ಮನಸ್ವಿನಿ ಅಂತ ಮುಖವಾಡ ಹಾಕೊಂಡು ಯಾಕ್ ಬಂದೆ? ಇದ್ರ ಹಿಂದೆ ಯಾರಿದ್ದಾರೆ? ನಿನ್ಗೆ ಈ ತರ ಮಾಡು ಅಂತ ಹೇಳಿದ್ಯಾರು ಅಂತ ಅಜಿತ್ ಹೇಳ್ಬೇಕಾದ್ರೆ, ನೋಡು ಅಜಿತ್, ನೀನು ನನ್ನನ್ನ ತಪ್ಪು ತಿಳ್ಕೊಂಡಿದ್ಯಾ, ನಾನೇ ಮನಸ್ವಿನಿ ಅಂತ ಅಶ್ವಿನಿ ಅಳ್ತಾ ಹೇಳ್ತಾ ಇರ್ತಾಳೆ. ಸಾಕು ಮಾಡು ನಿನ್ ನಾಟಕನ. ನೋಡು, ಮರ್ಯಾದಿಂದ ಬಾಯ್ ಬಿಟ್ರೆ ಸರಿ, ನಿಂಗೆ ಒಳ್ಳೇದು. ಇಲ್ಲ ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ನಲ್ಲಿ
ನಿನ್ನ ಬಾಯ್ ಬಿಡಿಸ್ಬೇಕಾಗತ್ತೆ. ನಾನ್ ಕೊಡೋ ಟಾರ್ಚರ್ನ ನಿನ್ ಕೈಲಿ ತಡ್ಕೊಳ್ಳೋ ಶಕ್ತಿನೂ ಇರೋದಿಲ್ಲ. ಯೋಚನೆ ಮಾಡು. ಮರ್ಯಾದೆಯಿಂದ ವಿಷಯ ಏನಾಯ್ತು ಅಂತ ನೀನೇ ಬಾಯ್ ಬಿಟ್ಬಿಟ್ರೆ ಸರಿ. ನಾನು ನನ್ ತಾಳ್ಮೆನ ಕಳ್ಕೊಳ್ಳೋದಕ್ಕೂ ಮುಂಚೆ ನೀನು ಬಾಯ್ ಬಿಡು, ಇಲ್ಲ ಅಂದ್ರೆ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಅಂತ ಅಜಿತ್ ಅಶ್ವಿನಿಗೆ ಹೆದರಿಸ್ತಾ ಇರ್ತಾನೆ. ನೋಡು, ನೀನು ಒಂದ್ ಹೆಣ್ಣು ಹುಡ್ಗಿ ಅನ್ನೋದಕ್ಕೋಸ್ಕರ ಅಜಿತ ಇಷ್ಟೊಂದ್ ಮರ್ಯಾದೆಯಾಗಿ ಕೇಳ್ತಾ ಇದ್ದೇನೆ. ಮರ್ಯಾದೆಯಾಗಿ ಸತ್ಯ ಏನು ಅನ್ನೋದನ್ನ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಮುಂದಿನ ದಿನ ಅವನೇ ನೋಡ್ಕೋತಾನೆ ಅಂತ ಸತ್ಯನ ಹೇಳ್ತಿರ್ತಾರೆ. ನೋಡು ಅಜಿತ್, ನಾನ್ ಹೇಳ್ತಿರೋದೇ ಸತ್ಯ. ನನ್ಗೆ ಯಾವ್ದು ಗೊತ್ತಿಲ್ಲ. ನನ್ನನ್ನ ಮನಸ್ವಿನಿ ಅಂತ ನೀವೇ ಮನೆ ಕರ್ಕೊಂಡ್ ಬಂದಿದ್ದು. ನಾನೇನಾದ್ರೂ ನಿಮ್ಗೆ ಹೇಳಿದ್ನಾ ನಾನೇ ಮನಸ್ವಿನಿ ಅಂತ? ಇಲ್ಲ ತಾನೆ. ನೀವಾಗೆ ನೀವು ನನ್ನನ್ನ ನೋಡಿದ್ರಿ, ಈ ಮನೆ ಮಗಳು ಅಂತ ನೀವೇ ನನ್ನನ್ನ ಮನೆ ಕರ್ಕೊಂಡ್ ಬಂದ್ರಿ. ಈಗ ಅದ್ಯಾವ್ದೋ ರಿಪೋರ್ಟ್ ಇಟ್ಕೊಂಡು ಈ ಮನೆ ಮಗಳಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ. ಇದ್ರಲ್ಲಿ ನನ್ ತಪ್ಪೇನಿದೆ ಅಂತ ಅಶ್ವಿನಿ ಬೈಯೋದಕ್ಕೆ ಶುರು ಮಾಡ್ತಾಳೆ. ಆಹಾಹಾ, ಎಷ್ಟು ಚೆನ್ನಾಗ್ ನಾಟಕ ಮಾಡ್ತೀಯ ನೋಡು ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಈ ನಾಟಕಕ್ಕೆಲ್ಲ ಯಾವಾಗ್ಲೋ ಅಂತ್ಯ ಹಾಡಾಯ್ತು. ನಾನು ಈಗ ಇಲ್ಲಿ ನಿನ್ ಪರ ವಹಿಸ್ಕೊಳ್ಳೋದಿಕ್ಕೆ ಯಾರು ಇಲ್ಲ. ನೋಡು, ನನ್ ಕೋಪ ಬಂದ್ರೆ ನಾನ್ ಏನ್ ಮಾಡ್ತೀನೋ ಏನೋ ನನಗೆ ಗೊತ್ತಿಲ್ಲ. ಹೌದು, ಇಷ್ಟು ದಿನ ನೀನು ಅಲ್ಲಿ ನಾಟಕ ಮಾಡ್ಕೊಂಡಿದ್ಯಲ್ಲ, ನಿನ್ಗೆ ಸಪೋರ್ಟ್ ಮಾಡಿದ್ದು ಯಾರು? ಅಷ್ಟಕ್ಕೂ ಮನಸ್ವಿನಿ ಕತೆನೆಲ್ಲ ನಿನ್ ಯಾರ್ ಹೇಳಿದ್ದು? ಇದನ್ನೆಲ್ಲ ನೀನಾಗೆ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ನೀನ್ ಹಿಂದೆ ಬೇರೆ ಯಾರೋ ವ್ಯಕ್ತಿ ಇದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವರೇ ನಿಂತ್ಕೊಂಡು ನಿನ್ನ ಆಟ ಆಡಿಸ್ತಾ ಇದಾರೆ. ನೀನೇನಾದ್ರೂ ಅವ್ರ ಹೆಸರನ್ನ ಬಾಯ್ ಬಿಟ್ರೆ ನಿನಗೆ ಶಿಕ್ಷೆ ಕಡಿಮೆ ಆಗತ್ತೆ. ಆದಷ್ಟು ಬೇಗ ಜೈಲಿಂದ ನಾನೇ ನಿನ್ನ ಹೊರಗಡೆ ಕರ್ಕೊಂಡ್ ಬರೋ ವ್ಯವಸ್ಥೆ ಮಾಡ್ತೀನಿ. ನೋಡು, ನಾನ್ ಹೇಳೋದನ್ನ ಕೇಳು. ಮರ್ಯಾದೆಯಾಗಿ ಅವ್ರ ಹೆಸರನ್ನ ಬಾಯ್ ಬಿಡು ಅಂತ ಅಜಿತ್ ಗದರ್ಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ದೇವಯಾನಿ ಬರ್ತಾಳೆ ಗಾಬರಿಯಿಂದ. ಅಜಿತ್ ಅಜಿತ್ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅತ್ತೆ ನೀವ್ಯಾಕೆ ಇಲ್ಲಿಗ್ ಬಂದ್ರಿ ಅಂತ ಅಜಿತ್ ಕೇಳ್ತಾನೆ. ಇರೋ ಅಜಿತ, ಅದು ಏನಾಯ್ತು ಅಂದ್ರೆ ಶ್ರವಣ್ ಭಾವ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಜಿತ್ಗೆ ಗಾಬರಿ ಆಗತ್ತೆ. ಶ್ರವಣ್ ಮಾವನ ಏನಾಯ್ತು ಮಾವಂಗೆ ಅಂತ ಅಜಿತ್ ಗಾಬರಿಯಿಂದ ಕೇಳ್ಬೇಕಾದ್ರೆ, ಅದು ರಮಣ್ ಮಾಡ್ದಂಗೆ ಶ್ರವಣ್ ಭಾವ ಕೂಡ ರೂಮ್ ಒಳಗಡೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ಕೊಂಡಿದಾರ್ ಕಣೋ. ಮನೆಯವ್ರು ಎಷ್ಟೇ ಹೇಳಿದ್ರು ರೂಮ್ ಡೋರ್ನ ಓಪನ್ನೇ ಮಾಡ್ತಿಲ್ಲ. ಯಾಕೋ ಗೊತ್ತಿಲ್ಲ ಕಣೋ, ನನ್ಗೆ ತುಂಬಾ ಭಯ ಆಗ್ತಿದೆ. ನನ್ ಗಂಡನ್ನ ಕಳ್ಕೊಂಡು ಈ ಮನೆಯವರು ಅನ್ಭವಿಸ್ತಾ ಇರೋ ದುಃಖನೇ ಸಾಕು ಕಣೋ. ಈಗ ಭಾವನೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಅದನ್ನ ತಡ್ಕೊಳ್ಳೋದಿಕ್ಕೆ ಅತ್ತೆ ಕೈಯಿಂದ ಆಗೋದೇ ಇಲ್ಲ ಕಣೋ. ಈ ಫ್ರಾಡ್ ಮಾಡಿರೋ ಕೆಲಸದಿಂದ ಎಲ್ಲಿ ಶ್ರವಣ್ ಭಾವ ಹೆಚ್ಚು ಕಮ್ಮಿ ಮಾಡ್ಕೋತಾರೆ ಅಂತ ನನ್ಗೆ ತುಂಬಾ ಭಯ ಆಗ್ತಿದೆ ಕಣೋ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಜಿತ್ಗೆ ಸಿಕ್ಕಾಪಟ್ಟೆ ಗಾಬರಿ ಆಗತ್ತೆ. ಹೌದಾ, ಹಾಗಾದ್ರೆ ಈಗ್ಲೇ ನಡೀರಿ, ಮನೆಗ್ ಹೋಗಿ ಏನು ಅಂತ ನೋಡೋಣ ಅಂತ ಅಜಿತ್ ಹೇಳ್ಬೇಕಾದ್ರೆ, ನೋಡು ಕಂದ, ನೀನ್ ಹೋಗು, ಹೇಗಾದ್ರೂ ಮಾಡಿ ಭಾವನ್ನ ರೂಮಿಂದ ಆಚೆ ಕರ್ಕೊಂಡ್ ಬಾ. ನಾನು ಈ ಮನೆ ಹಾಳಿನ ಯಾಕೆ ಈ ರೀತಿ ಮೋಸ ಮಾಡ್ದೆ ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ನೀನ್ ಹೋಗು ಕಂದ ಅಂತ ದೇವಯಾನಿ ಅಳ್ತಾ ನಾಟಕ ಮಾಡ್ತಾ ಹೇಳ್ತಾಳೆ. ಸರಿ ಅಂತ ಅಜಿತ್ ಗಾಬರಿಲಿ ತನ್ ಬೈಕ್ ತಗೊಂಡು ಮನೆಗೆ ಹೋಗ್ತಾನೆ. ಈ ಕಡೆ ದೇವಯಾನಿ ಅಶ್ವಿನಿ ಹತ್ರಕ್ ಬಂದು ಗುರಾಯಿಸ್ತಿರ್ಬೇಕಾದ್ರೆ ಕೊನೆಗೂ ನನ್ ಕೈ ಕೊಟ್ಬಿಟ್ರಲ್ಲ. ನೋಡಿ, ಅಜಿತ್ ಏನಾದ್ರೂ ಹೀಗೆ ನನ್ಗೆ ಟಾರ್ಚರ್ ಮಾಡ್ತಾ ಇದ್ರೆ ನಾನ್ ನಿಮ್ಮ ಹೆಸರನ್ನ ಹೇಳ್ಬೇಕಾಗತ್ತೆ. ಇದನ್ ಬಿಟ್ಟು ನನ್ಗ್ ಬೇರೆ ಯಾವ ದಾರಿನೂ ಇಲ್ಲ. ನಾನೇನಾದ್ರೂ ಜೈಲಲ್ಲಿ ಪರ್ಮನೆಂಟ್ ಆಗಿ ಇರೋದು ಫಿಕ್ಸ್ ಆಗೋದ್ರೆ ನಿಮ್ ಹೆಸರನ್ನ ಹೇಳೇ ಹೇಳ್ತೀನಿ. ನನ್ ಜೊತೆ ನಿಮ್ಮನ್ನ ಜೈಲ್ಗೆ ಕರ್ಕೊಂಡ್ ಹೋಗ್ತೀನಿ. ಯಾಕಂದ್ರೆ ಇದನ್ನೆಲ್ಲ ಮಾಡಿರೋ ನೀವೇ ಅಲ್ವಾ. ನಾನ್ ನಿಮ್ಗೋಸ್ಕರ ಮಾಡ್ತಿರ್ಬೇಕಾದ್ರೆ ನಾನೊಬ್ಳೆ ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು? ನಿನ್ನನ್ನು ಜೊತೆ ಕರ್ಕೊಂಡ್ ಹೋಗ್ತೀನಿ ಮೇಡಮ್ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಏನು ಇದನ್ನೆಲ್ಲ ಮಾಡ್ತಾ ಇರೋದು ನೀನು ನನಗೋಸ್ಕರ ಅಂತ ಅನ್ಕೊಂಡಿದ್ಯಾ? ನೀನು ನಿನ್ನ ಸ್ವಾರ್ಥಕ್ಕೋಸ್ಕರನು ಇದನ್ನೆಲ್ಲ ಮಾಡ್ತಾ ಇದೀಯ ಅನ್ನೋದನ್ನ ಮರಿಬೇಡ. ಹೌದು, ನೀನ್ ಹೇಳಿದ ತಕ್ಷಣ ಮನೆಯವರೆಲ್ರೂ ನನ್ ವಿರುದ್ಧ ತಿರುಗ್ಬೀಳ್ತಾರೆ ಅಂತ ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ಅವ್ರನ್ನ ಹೇಗ್ ಬೇಕಾದ್ರೆ ನಾನು ನಂಬಿಸ್ತೀನಿ. ಆದ್ರೆ ಇವಾಗ ನಾನ್ ಇಲ್ಲಿಗ್ ಬಂದಿರೋದು ನಿನಗೋಸ್ಕರನೇ ಅಂತ ದೇವಯಾನಿ ಹೇಳ್ದಾಗ ಅದನ್ನ ಕೇಳಿ, ಏನು ನನಗೋಸ್ಕರನ ಅಂತ ಅಶ್ವಿನಿ ಕೇಳ್ತಾಳೆ. ಹೌದು ನೋಡು, ಇವಾಗ ನಮಗ್ ಬೇರೆ ಏನು ದಾರಿ ಇಲ್ಲ. ನಾನೀಗ ನೀನ್ ಹತ್ರಕ್ ಬರ್ತೀನಿ. ಬಂದಾಗ ನೀನ್ ನನ್ನನ್ನ ತಳ್ಬಿಟ್ಟು ಇಲ್ಲಿಂದ ಓಡೋಗ್ಬಿಡು. ಹೇಗೋ ಆ ಶ್ರವಣ ಎಮೋಷನಲ್ ಫುಲ್, ಹೇಗಾದ್ರೂ ಮಾಡಿ ಅವನ್ ಮನ್ಸನ್ನ ಬದ್ಲಾಯಿಸೋದಕ್ ನೋಡು. ಈಗಾಗ್ಲೇ ಅವನು ನಿನ್ನ ಮಗಳು ಅಂತ ತುಂಬಾನೇ ಮನ್ಸಿಗೆ ಹಚ್ಕೊಂಬಿಟ್ಟಿದ್ದ. ನೀನೇನಾದ್ರೂ ಮಾಡಿ ಅವನ್ ಮನ್ಸನ್ನ ಬದ್ಲಾಯಿಸು. ಖಂಡಿತ ಅವನ್ ಮನ್ಸು ಮತ್ತೆ ಕರಗತ್ತೆ. ನಿನ್ನೆ ಮಗಳು ಅಂತ ಒಪ್ಕೋತಾನೆ. ಹೇಗಾದ್ರೂ ಮಾಡಿ ನೀನ್ ಮತ್ತೆ ಆ ಮನೆಗ್ ವಾಪಸ್ ಬರ್ಲೇಬೇಕು. ಹಾಗೆ ನನಗಾಗಿರೋ ಅನ್ಯಾಯಕ್ಕೆ ನಿನಗಾಗಿರೋ ಅನ್ಯಾಯಕ್ಕೆ ಎಲ್ಲದಕ್ಕೂ ಸೇರಿ ತೀರ್ಸ್ಕೊಳ್ಬೇಕು ನಾವಿಬ್ರು. ಇದಕ್ಕಿರೋದು ಒಂದೇ ದಾರಿ. ನೀನಿವಾಗ ನನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಇಲ್ಲಿಂದ ತಪ್ಪಿಸ್ಕೊ ಅಂತ ದೇವಯಾನಿ ಹೇಳ್ದಾಗ
ಸರಿ ಆಯ್ತು ಅಂತ ಒಪ್ಕೊಂಡು ಅಶ್ವಿನಿ ತಲೆ ಆಡಿಸ್ತಾ ಒಪ್ಕೊಳ್ತಾಳೆ. ಅಜಿತ್ ಮತ್ತೆ ಸತ್ಯಣ್ಣ ಎಲ್ಲಿ ಶ್ರವಣ್ಗೆ ಏನ್ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಗಾಬ್ರಿಲಿ ಹೋಗ್ಬೇಕಾದ್ರೆ ಸೆಲ್ ಲಾಕ್ ನ ಸರಿಯಾಗಿ ಮಾಡಿರೋದಿಲ್ಲ, ಹಾಗೆ ಓಪನ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಇದನ್ನೇ ಸರಿಯಾದ ಸಮಯ ಅಂತ ಅನ್ಕೊಂಡು ಅಶ್ವಿನಿ ದೇವಯಾನಿನ ಜೋರಾಗಿ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಅಲ್ಲಿ ಕಾನ್ಸ್ಟೇಬಲ್ಗಳು ಮತ್ತೆ ಪೊಲೀಸವ್ರು ಬಂದ್ರು ಅವಳನ್ನ ತಡೆಯೋದಿಕ್ಕೆ ಆಗೋದಿಲ್ಲ. ಇದನ್ನ ಲಕ್ಷ್ಮಿ ಅಕ್ಕನು ಗಮನಿಸ್ತಾರೆ. ಅಲ್ಲಿರೋ ಕಾನ್ಸ್ಟೇಬಲ್ಗಳೆಲ್ಲ ಬಂದು ದೇವಯಾನಿನ ಮೇಲಕ್ಕೆ ಎತ್ತುತ್ತಾರೆ. ಅವಳು ತಳ್ಳಿರೋ ಫೋರ್ಸ್ಗೆ ದೇವಯಾನಿ ತಲೆ ಕೈಗೆ ಏಟಾಗತ್ತೆ. ಸದಾನಂದ್ ಅವರು ಇದನ್ನೆಲ್ಲ ನೋಡಿ ಗಾಬರಿಯಿಂದ ಅಜಿತ್ಗೆ ಫೋನ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಈ ಕಡೆ ಅಜಿತ್ ಮನೆಗ್ ಬಂದು, ಮಾವ ದಯವಿಟ್ಟು ಈಗ ಆಗಿದ್ದೆಲ್ಲ ಆಗೋಯ್ತು, ರೂಮಿಂದ ಆಚೆಗಡೆ ಬನ್ನಿ. ನಿಮ್ಗಾಗಿರೋ ಅನ್ಯಾಯಕ್ಕೆ ಎಲ್ಲದಕ್ಕೂ ನಾನು ಪ್ರತಿಕಾರ ತೀರ್ಸ್ಕೊತೀನಿ. ಇದ್ರ ಹಿಂದೆ ಯಾರಿರೋದು ಅಂತ ಗೊತ್ತಾದ್ರೆ ನಿಮ್ ಮಗಳು ಕೂಡ ಎಲ್ಲಿದ್ದಾಳೆ ಅನ್ನೋ ವಿಷಯ ನಾವು ಗೊತ್ತಾಗ್ಬೋದು ಅಂತ ಅಜಿತ್ ಹೇಳ್ಬೇಕಾದ್ರೆ ಶ್ರವಣ್ ರೂಮ್ ಡೋರ್ ನ ಓಪನ್ ಮಾಡ್ಕೊಂಡು ಆಚೆಗ್ ಬರ್ತಾನೆ. ಅಜಿತಾ, ನನ್ಗೆ ನನ್ ಮಗಳು ಸಿಗ್ತಾಳೆ ತಾನೆ ಅಂತ ಶ್ರವಣ್ ಕೇಳಿದಾಗ, ನಾನ್ ನಿಮ್ಗೆ ಮಾತ್ ಕೊಟ್ಟಿದ್ದೆ ತಾನೆ ನಿಮ್ ಮಗಳನ್ನ ನಿಮ್ ಕಣ್ಮುಂದೆ ತಗೊಂಡ್ ಬಂದ್ ನಿಲ್ಲಿಸ್ತೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಅಜಿತ್ ಫೋನ್ ರಿಂಗ್ ಆಗ್ತಿರತ್ತೆ. ಹಲೋ ಹೇಳ್ರಿ ಸದಾ ಅಂತ ಅಜಿತ್ ಹೇಳ್ಬೇಕಾದ್ರೆ ಸದಾನಂದ್ ಸ್ಟೇಷನ್ ಅಲ್ಲಿ ನಡೆದಿರೋ ವಿಷಯನೆಲ್ಲ ಅಜಿತ್ ಹತ್ರ ಹೇಳ್ತಾನೆ. ವಾಟ್, ಅವಳು ಎಸ್ಕೇಪ್ ಆಗೋದ್ಲಾ? ನೋ, ಅವಳು ಯಾವ್ದೇ ಕಾರಣಕ್ಕೂ ಎಸ್ಕೇಪ್ ಆಗ್ಬಾರ್ದು. ಆದಷ್ಟು ಬೇಗ ಅವಳನ್ನ ಹಿಡೀರಿ. ಮಂಡ್ಯದ್ ಪ್ರತಿಯೊಂದು ಗಲ್ಲಿಲೂ ಅವಳನ್ನ ಹುಡುಕಿ ಬಿಡ್ಬೇಡಿ ಅವಳನ್ನ. ಅಲ್ಲ, ಇಷ್ಟೊಂದ್ ಜಲ ಪಿಸಿಗಳೆಲ್ಲ ಇದ್ರಲ್ಲ, ಇನ್ ಕತ್ತೆ ಕಾಯ್ತಿದ್ರಾ? ಅವಳನ್ನ ಹೋಗಿ ಹಿಡಿಯೋದಕ್ಕಾಗ್ಲಿಲ್ವಾ ಅಂತ ಕೋಪ ಮಾಡ್ಕೊಂಡು ಅಜಿತ್ ಕಾಲ್ ಕಟ್ ಮಾಡ್ತಾನೆ. ಯಾಕೋ ಅಜಿತಾ, ಏನಾಯ್ತು ಅಂತ ಶ್ರವಣ್ ಮತ್ತೆ ಸಂಗೀತ ಅವರು ಕೇಳ್ಬೇಕಾದ್ರೆ ಅಶ್ವಿನಿ ಜೈಲಿಂದ ತಪ್ಪಿಸ್ಕೊಂಡಿದ್ದಾಳಂತೆ ಅಂತ ಅಜಿತ್ ಹೇಳ್ತಿದ್ದಂಗೆ ಅದನ್ನೆಲ್ಲ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಅಷ್ಟ್ರಲ್ಲಿ ಅಶ್ವಿನಿ ಮನೆ ಕಡೆನೆ ಬರ್ತಿರ್ತಾಳೆ. ಇವ್ರೆಲ್ರೂ ಅವಳನ್ನ ಹುಡ್ಕೋದಿಕ್ಕೆ ಅಂತ ಹೋಗ್ಬೇಕಾದ್ರೆ ಅಜಿತ್ ಅವಳನ್ನ ಕೋಪದಿಂದ ನೋಡ್ತಾ ತನ್ ಗನ್ನನ್ನ ತೆಗಿತಾನೆ. ಏಯ್, ಅಲ್ಲೇ ನಿಂತ್ಕೊಳ್ಳೆ ಫ್ರಾಡ್, ಎಷ್ಟೇ ಧೈರ್ಯ, ಇಷ್ಟೆಲ್ಲ ಮಾಡಿನೂ ನಮ್ ಮನೆ ಹತ್ರ ಬಂದ್ ನಿಂತ್ಕೊಂಡ್ ಮಾತಾಡೋದಿಕ್ಕೆ ಎಷ್ಟೇ ನಿನ್ಗೆ ಧೈರ್ಯ ಅಂತ ಅಜಿತ್ ಹೇಳ್ಬೇಕಾದ್ರೆ, ನೋಡಿ ಅಪ್ಪ, ಇವ್ರೆಲ್ರೂ ಬೇಕು ಅಂತ ನನ್ನನ್ನ ಸಿಕ್ಕಾಕಿಸ್ತಾ ಇದಾರೆ, ನನ್ನನ್ನ ನಿಮ್ಮಿಂದ ದೂರ ಮಾಡೋದಿಕ್ಕೆ ನೋಡ್ತಾ ಇದಾರೆ, ದಯವಿಟ್ಟು ನಂಬಿ, ನಾನೇ ನಿಮ್ ಮಗಳು ಮನಸ್ವಿನಿ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಇಲ್ಲ ನೀನ್ ನನ್ ಮಗಳಲ್ಲ ಅಂತ ಶ್ರವಣ್ ಹೇಳ್ತಾನೆ. ಹೌದಾ ಅಪ್ಪ, ಹಾಗಾದ್ರೆ ನೀವು ನನ್ನನ್ನ ನಂಬೋದಿಲ್ವಾ? ಇವ್ರು ಹೇಳ್ತಿರೋ ಸುಳ್ಳೇನೆ ನಂಬ್ತಿದ್ದೀರಾ? ಹಾಗಿದ್ರೆ ನನ್ ಬದುಕಿದ್ದು ಏನ್ ಪ್ರಯೋಜನ? ನಾನು ಬದುಕೋದಿಲ್ಲ, ನಾನ್ ಸತ್ತೋಗ್ತೀನಿ ಅಂತ ಹೇಳಿ ಅಶ್ವಿನಿ ಅಲ್ಲಿಂದ ಓಡೋಗ್ತಾಳೆ. ಮನೆಯವರೆಲ್ರು ಇವಳು ಹಿಂದೆನೆ ಹುಡ್ಕೊಂತಾ ಬರ್ತಿರ್ತಾರೆ. ಎಲ್ಲೋದ್ರು ಇವ್ರು ಅಂತ ಹೇಳ್ಬೇಕಾದ್ರೆ, ಲೋ ಅಜಿತಾ, ಅವಳು ಈ ಕಡೆನೆ ಅಲ್ವಾ ಬಂದಿದ್ದು ಅಂತ ಹೇಳ್ಕೊಂಡು ಶ್ರವಣ್ ಮತ್ತೆ ಸತ್ಯಣ್ಣ ಇಬ್ರು ಹುಡುಕ್ತಿರ್ತಾರೆ. ಹುಡುಕ್ತಾ ಸಡನ್ ಆಗಿ ಅಜಿತ್ ಅಶ್ವಿನಿನ ನೋಡ್ತಾನೆ. ಮಾವ ಅಲ್ಲಿದಳ್ ನೋಡಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಅಶ್ವಿನಿ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಹೋಗಿ ನಿಂತಿರ್ತಾಳೆ. ಆಗ ಎಲ್ರು ಆ ಬಿಲ್ಡಿಂಗ್ ಹತ್ರ ಓಡೋಗ್ತಾರೆ. ನೋಡಿ, ಎಲ್ರು ಅಲ್ಲೇ ನಿಂತ್ಕೊಳ್ಳಿ, ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರೋ ನಾನ್ ಇಲ್ಲಿಂದ ಬಿದ್ದು ಸತ್ತೋಗ್ಬಿಡ್ತೀನಿ ಅಂತ ಅಶ್ವಿನಿ ನಾಟಕ ಮಾಡ್ತಿರ್ಬೇಕಾದ್ರೆ, ಫ್ರಾಡ್, ನೀನ್ ನಾಟಕ ಎಲ್ಲ ಸಾಕು, ಮರ್ಯಾದೆಯಾಗಿ ಕೆಳಗಡೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಅಂತ ಅಜಿತ್ ತನ್ ಗನ್ನಿನ ತಗೊಂಡು ಅಶ್ವಿನಿ ಕಡೆಗೆ ಪಾಯಿಂಟ್ ಮಾಡ್ತಾನೆ. ಅಪ್ಪ, ನನ್ನನ್ನ ನಂಬಪ್ಪ, ಇವ್ರೆಲ್ರು ನನ್ನನ್ನ ನಿನ್ ಮಗಳು ಅಲ್ಲ ಅಂತ ಹೇಳ್ತಿದ್ದಾರೆ, ನಾನೇ ನಿನ್ ಮಗಳು ಮನಸ್ವಿನಿ ಅಪ್ಪ ಅಂತ ಹೇಳ್ಕೊಂಡು ಅಶ್ವಿನಿ ಅಳಬೇಕಾದ್ರೆ, ನೀನ್ ಈ ನಾಟಕಕ್ಕೆಲ್ಲ ಮತ್ತೆ ಇಲ್ಲಿ ಯಾರು ಮರ್ಬೋದಿಲ್ಲ, ಯಾವ್ದೇ ಕಾರಣಕ್ಕೂ ನೀನು ಇವ್ರ ಮಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅಪ್ಪ ಇವ್ರು ನನ್ನನ್ನ ಬೇಕು ಅಂತಾನೆ ಸಿಕ್ಕಾಕಿಸ್ತಿದಾರಪ್ಪ, ಸುಳ್ಳು ಕತೆನೆಲ್ಲ ಕಟ್ಕೊಂಡು ನನ್ನನ್ನ ನಿಮ್ಮನ್ನ ದೂರ ಮಾಡೋದಿಕ್ಕೆ ನೋಡ್ತಿದಾರಪ್ಪ, ಇನ್ನು ನಾನು ಬದುಕೋದಿಲ್ಲ ಅಂತ ಅಶ್ವಿನಿ ನಾಟಕ ಮಾಡ್ಕೊಂಡ್ ಹೇಳ್ಬೇಕಾದ್ರೆ, ನೋಡು ಅಶ್ವಿನಿ, ಮರ್ಯಾದೆಯಿಂದ ಕೆಳಗಡೆ ಬಾ, ಹೀಗೆಲ್ಲ ಮಾಡಿದ ತಕ್ಷಣ ನಾವು ಹೆದರ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ ಅಂತ ಅಜಿತ್ ಹೇಳ್ತಾನೆ. ನೋಡಿ, ನಾನಿವಾಗ ಕೆಳಗಡೆ ಬರ್ಬೇಕು ಅಂದ್ರೆ ನನ್ನ ಅಪ್ಪ ನನ್ನನ್ನ ಮಗಳು ಅಂತ ಒಪ್ಕೋಬೇಕು, ನನ್ನನ್ನ ಮನಸ್ವಿನಿ ಅಂತ ಕರಿಬೇಕು ಅಂತ ಶ್ರವಣ್ ನೋಡ್ಕೊಂಡು ಅಶ್ವಿನಿ ಹೇಳ್ಬೇಕಾದ್ರೆ, ಇದ್ ಯಾವ್ದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ ಶ್ರವಣ್ ಹೇಳ್ತಾನೆ. ಹೌದಾ, ಹಾಗಾದ್ರೆ ಸರಿ, ನನ್ನನ್ನ ನೀವು ಮಗಳಂತ ಒಪ್ಕೊಳ್ಳೋದಿಲ್ಲ ಅಲ್ವಾ? ಇನ್ನು ನಾನ್ ಬದುಕಿದ್ದು ಏನ್ ಪ್ರಯೋಜನ ಅಂತ ಹೇಳ್ತಾ ಅಶ್ವಿನಿ ಬಿಲ್ಡಿಂಗ್ ಇಂದ ಕೆಳಗಡೆ ಬಿದ್ಬಿಡ್ತಾಳೆ. ಅದನ್ನ ನೋಡಿ ಶ್ರವಣ್ ಮನಸ್ವಿನಿ ಅಂತ ಕಿರ್ಚ್ಕೊಂಡ್ಬಿಡ್ತಾನೆ. ಹಾಗೆ ಮನೆಯವರೆಲ್ರು ಹತ್ರ ಹೋಗಿ ಅವಳನ್ನ ನೋಡ್ಬೇಕಾದ್ರೆ ಅವಳ ತಲೆಯಿಂದ ರಕ್ತ ಬರ್ತಿರತ್ತೆ. ಅವಳನ್ನ ಹಾಗೆ ತೊಡೆ ಮೇಲೆ ಮಲಗಿಸ್ಕೊಂಡು, ಯಾಕಮ್ಮ ಈ ರೀತಿ ಮಾಡ್ದೆ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಅಪ್ಪ ನೋಡಿದ್ರ, ನನ್ ಸಾಯೋ ಟೈಮಲ್ಲಾದ್ರೂ ನೀವು ಮನಸ್ವಿನಿ ಅಂತ ಕರೆದ್ರಿ, ನನ್ಗ ಅದೇ ಖುಷಿ ಆಯ್ತು ಅಪ್ಪ. ಸಾಯೋ ಟೈಮಲ್ಲಿ ಯಾರು ಸುಳ್ಳು ಹೇಳೋದಿಲ್ಲ ಅಲ್ವಾ ಅಪ್ಪ? ನಾನೇ ಅಪ್ಪ
ನೀವ್ ನಿಜವಾದ ಮಗಳು ಮನಸ್ವಿನಿ ಅಪ್ಪ ಅಂತ ಹೇಳ್ಕೊಂಡು ಅಶ್ವಿನಿ ಪ್ರಜ್ಞೆ ತಪ್ಪೋ ರೀತಿ ಆಕ್ಟಿಂಗ್ ಮಾಡ್ತಾಳೆ. ಮನಸ್ವಿನಿ, ನಿನ್ಗೇನು ಆಗಲ್ಲಮ್ಮ, ನೋಡಿ ಯಾರಾದ್ರೂ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ, ಪ್ಲೀಸ್ ಯಾರಾದ್ರೂ ಕಾಲ್ ಮಾಡಿ, ನನ್ ಮಗಳನ್ನ ಉಳಿಸಿ ಅಂತ ಶ್ರವಣ್ ಹೇಳ್ತಿರ್ತಾನೆ. ಶ್ರವಣ್ ಈ ರೀತಿ ಆಡ್ತಾ ಇರೋದನ್ನ ನೋಡಿ ಮನೆಯವರೆಲ್ರು ಗಾಬರಿಯಿಂದ ನೋಡ್ತಾ ಇರ್ತಾರೆ. ಅಷ್ಟ್ರಲ್ಲಿ ಅಜಿತ್ ಕೂಡ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತಾನೆ. ಅಶ್ವಿನಿ ನಿಜವಾಗ್ಲೂ ತನ್ ಜೀವನ ಕಳ್ಕೋತಾಳ ಅಥವಾ ಶ್ರವಣ್ ನೀನೇ ನನ್ ಮಗಳು ಅಂತ ಒಪ್ಕೊಂಡು ಮನೆಗ್ ಮತ್ತೆ ಸೇರ್ಸ್ಕೋತಾನ? ಮತ್ತೆ ಅಜಿತ್ ಮತ್ತೆ ಶ್ರವಣ್ ಮಧ್ಯೆ ಬಿರ್ಕು ಇನ್ನೂ ಜಾಸ್ತಿ ಆಗತ್ತಾ? ಅಜಿತ್ ಬೇಕು ಅಂತಾನೆ ಈ ರೀತಿ ಮಾಡಿದಿರೋದು ಅಂತ ಶ್ರವಣ್ ಅವನೇನಾದ್ರೂ ತಪ್ಪು ತಿಳ್ಕೊತಾನ? ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.